ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ಮತ್ತಷ್ಟು ತೀವ್ರಗೊಳ್ತಾ ಇದೆ. ಇಸ್ರೇಲ್ ಶುಕ್ರವಾರ ಇರಾನ್ ಮೇಲೆ ಮಾಡಿದ ದಾಳಿಗೆ ಪ್ರತೀಕಾರವಾಗಿ ಇರಾನ್ ಕೂಡ ರಾತ್ರಿ ಇಡೀ ಇಸ್ರೇಲ್ ಮೇಲೆ ಮಿಸೈಲ್ಗಳ ಮಳೆ ಸುರಿಸಿದೆ. ಈ ದಾಳಿಲಿ ಒಬ್ಬ ಇಸ್ರೇಲಿ ಸಾವಿಗೀಡಾಗಿದ್ದು ಸುಮಾರು 30ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಮಧ್ಯೆ ಇಸ್ರೇಲ್ ತನ್ನ ದಾಳಿಯ ಉದ್ದೇಶ ಏನು ಅನ್ನೋದನ್ನ ಸ್ಪಷ್ಟಪಡಿಸಿದೆ. ಇರಾನಿನ ಜನರನ್ನ ಉದ್ದೇಶಿಸಿ ಮಾತನಾಡಿರುವ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಇರಾನಿನ ಆಡಳಿತದ ವಿರುದ್ಧ ತಿರುಗಿ ಬೀಳುವಂತೆ, ಅಲ್ಲಿನ ಆಡಳಿತ ಬದಲಾವಣೆಗೆ ಇಸ್ರೇಲ್ ಮಾಡ್ತಾ ಇರೋ ಪ್ರಯತ್ನದ ಜೊತೆ ಕೈ ಜೋಡಿಸುವಂತೆ ಇರಾನಿನ ನಾಗರಿಕರಿಗೆ ಕರೆ ಕೊಟ್ಟಿದ್ದಾರೆ. ಮತ್ತು ಇರಾನ್ ಕೂಡ ತನ್ನ ಮೇಲೆ ನಡೆದ ದಾಳಿಗೆ ಪ್ರತೀಕಾರ ಹೇಳುವುದಾಗಿ ಅಬ್ಬರಿಸಿದೆ. ತನ್ನ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಇಸ್ರೇಲಿನ ಮಿಸೈಲ್ ಫ್ಯಾಕ್ಟರಿಯನ್ನ ನಾಶ ಮಾಡಿವೆ ಅಂತ ಇರಾನ್ ಹೇಳಿಕೊಂಡಿದೆ. ಹಾಗಾದ್ರೆ ಅಲ್ಲಿ ಏನಾಗ್ತಾ ಇದೆ ಬನ್ನಿ ನೋಡೋಣ. ಗೆಳೆಯರೆ, ಇಸ್ರೇಲ್ ಇರಾನ್ ಮೇಲೆ ಮಾಡಿದ ದಾಳಿಯನ್ನು ಮೊನ್ನೆ ಭಾರತ ಪಾಕಿಸ್ತಾನದ ಮೇಲೆ ಮಾಡಿದ ದಾಳಿಯ ಜೊತೆ ಹೋಲಿಕೆ ಮಾಡಿ ಸಾಕಷ್ಟು ರಕ್ಷಣಾ ತಜ್ಞರು ವಿಶ್ಲೇಷಣೆಗಳನ್ನು ಮಾಡ್ತಾ ಇದ್ದಾರೆ. ಈ ಬಾರಿ ಇಸ್ರೇಲಲ್ಲಿ ಮಾಡಿದ್ದು ಅತ್ಯದ್ಭುತವಾದ ದಾಳಿ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಅದು ಸೀಡ್ ದಾಳಿ. ಇನ್ನು ಅಲ್ಲಿ ಮೊನ್ನೆ ಯುಕ್ರೇನ್ ರಷ್ಯಾದ ಮೇಲೆ ದಾಳಿ ಮಾಡ್ತಲ್ಲ, ಅದೇ ಮಾದರಿಯನ್ನು ಇಸ್ರೇಲ್ ಕೂಡ ಈ ದಾಳಿಯಲ್ಲಿ ಅನುಸರಿಸಿದ ಹಾಗೆ ಕಾಣ್ತಾ ಇತ್ತು. ಒಂದಷ್ಟು ಡ್ರೋನುಗಳು ಹಾಗೂ ಮಿಸೈಲ್ಗಳನ್ನು ಇಸ್ರೇಲ್ ಇರಾನಿಗೆ ಸ್ಮಗಲ್ ಮಾಡಿಸ್ತು ಮತ್ತು ಆ ಡ್ರೋನುಗಳು ಇರಾನಿನ ನ್ಯೂಕ್ಲಿಯರ್ ಬೇಸುಗಳನ್ನು ಹಾಗೂ ಇನ್ನಿತರ ಸೇನಾ ನೆಲೆಗಳನ್ನು ಗುರಿಯಾಗಿಸ್ಕೊಂಡು ಸರ್ಪ್ರೈಸ್ ದಾಳಿಯನ್ನು ಮಾಡಿತು. ನೀವು ಇಲ್ಲೊಂದು ಇಮೇಜ್ ಅನ್ನು ನೋಡ್ತಾ ಇದ್ದೀರಲ್ಲ, ಇದು ಇಸ್ರೇಲಿನ IDF ರಿಲೀಸ್ ಮಾಡಿರುವ ಮ್ಯಾಪ್. ಇದರಲ್ಲಿ ಕೆಂಪು ಡಾಟ್ಸ್ ಇವೆಯಲ್ಲ, ಅವೆಲ್ಲ ಕೂಡ ಇಸ್ರೇಲಿನ ಮಿಸೈಲ್ಗಳನ್ನು ಇರಿಸಿದ್ದ ಜಾಗಗಳು, ಅಂದರೆ ಮಿಸೈಲ್ ಫೆಸಿಲಿಟಿಗಳು. ಇನ್ನು ಹಳದಿ ಬಣ್ಣದಲ್ಲಿ ಕಾಣ್ತಾ ಇರೋದು ನ್ಯೂಕ್ಲಿಯರ್ ಫೆಸಿಲಿಟಿ. ಹಾಗೆ ಕಡು ಕೆಂಪು ಬಣ್ಣದಲ್ಲಿ ಏನು ಕಾಣ್ತಾ ಇದೆ ಅದು ಇರಾನಿನ ಕಮಾಂಡರ್ಗಳು, ಅಂದರೆ ಸೇನಾಧಿಕಾರಿಗಳಿದ್ದ ಜಾಗಗಳು. ಹಾಗೆ ಹಸಿರು ಬಣ್ಣದಲ್ಲಿ ಕಾಣ್ತಾ ಇರೋದು ಇರಾನಿನ ನ್ಯೂಕ್ಲಿಯರ್ ಸೈಂಟಿಸ್ಟುಗಳಿದ್ದ ಜಾಗಗಳು. ಮತ್ತು ನೀಲಿ ಬಣ್ಣದಲ್ಲಿ ಏನು ನೋಡ್ತಾ ಇದ್ದೀರಿ ಅದು ಇರಾನ್ನ ರಡಾರ್ ಹಾಗೂ ಡಿಫೆನ್ಸ್ ಸಿಸ್ಟಮ್ಗಳನ್ನು ಇರಿಸಲಾಗಿದ್ದ ಜಾಗಗಳು. ಇದಿಷ್ಟು ಜಾಗಗಳ ಮೇಲೆ ಇಸ್ರೇಲ್ನ ಮಿಸೈಲುಗಳು, ಡ್ರೋನುಗಳು ದಾಳಿ ಮಾಡಿವೆ ಮತ್ತು ಇದಿಷ್ಟನ್ನು ನಾಶ ಮಾಡಿರುವುದಾಗಿ ಇಸ್ರೇಲ್ ಹೇಳ್ಕೊಳ್ತಾ ಇದೆ. ಅದರಲ್ಲೂ ಮಿಸೈಲ್ ಒಂದು ಸೇನಾಧಿಕಾರಿಯ ಮನೆಯ ಬೆಡ್ರೂಮ್ಗೆ ನೇರವಾಗಿ ನುಗ್ಗಿ ಅಲ್ಲಿ ಸ್ಫೋಟಗೊಳ್ತಂತೆ. ಸುಮಾರು 2000 ಕಿಲೋಮೀಟರ್ ದೂರದಿಂದ ಇಷ್ಟು ನಿಖರವಾಗಿ ಒಂದು ದಾಳಿಯನ್ನು ಆಯೋಜಿಸುವುದು ಮತ್ತು ನಿಖರವಾಗಿ ಗೋಡೆಯನ್ನು ಸೀಳಿಕೊಂಡು ಬೆಡ್ರೂಮಿಗೆ ಹೋಗಿ ಮಿಸೈಲ್ ಬೀಳೋದಿದೆಯಲ್ಲ, ಇದು ಇಸ್ರೇಲಿಗೆ ಮಾತ್ರ ಸಾಧ್ಯ ಆಗುತ್ತೆ ಅಂತ ಕೂಡ ಕೆಲವರು ಹೇಳ್ತಾ ಇದ್ದಾರೆ. ಗೆಳೆಯರೆ, ಇಲ್ಲಿ ಭಾರತ ಪಾಕಿಸ್ತಾನದ ಏರ್ಬೇಸ್ಗಳ ಮೇಲೆ ಮಾಡಿದ ದಾಳಿ ಕೂಡ ಅಷ್ಟೇ ನಿಖರವಾಗಿತ್ತು. ಆದರೆ ವ್ಯತ್ಯಾಸ ಏನಪ್ಪ ಅಂದರೆ, ತನ್ನ ದಾಳಿಗಳ ಬಗ್ಗೆ, ಅದರ ಮೂಲಕ ತಾನು ಸಾಧಿಸಿದ ಸುಪೀರಿಯಾರಿಟಿಯ ಬಗ್ಗೆ ಹೇಳಿಕೊಳ್ಳೋದರಲ್ಲಿ ಭಾರತ ವಿಫಲವಾಯಿತು. ಭಾರತ ಸೇನಾ ಯುದ್ಧವನ್ನು ಮಾಡುವ ಕಡೆಗೆ ಗಮನ ಕೊಡುತ್ತೆ ಹೊರತು ಮಾಹಿತಿ ಯುದ್ಧದಲ್ಲಿ ಸೋತೋಯ್ತು. ಅಲ್ಲಿ ಯುದ್ಧ ಸೋತ ಪಾಕಿಸ್ತಾನ ಸುಳ್ಳು ಸುದ್ದಿಗಳನ್ನು ಹಬ್ಬಿಸೋದ್ರಲ್ಲಿ ಯಶಸ್ವಿ ಆಯಿತು. ಆದರೆ ಇಲ್ಲಿ ಇಸ್ರೇಲ್ ಆಯುಧಗಳ ಜೊತೆಗೆ ಮಾಹಿತಿಯನ್ನು ಕೂಡ ಆಯುಧಗಳ ರೀತಿಯಲ್ಲೇ ಬಳಕೆ ಮಾಡಿಕೊಳ್ತಾ ಇದೆ. ಮಾಹಿತಿ ಯುದ್ಧವನ್ನು ಕೂಡ ಇಸ್ರೇಲ್ ಗೆಲ್ತಾ ಇದೆ. ಒಂದು ಯುದ್ಧದ ಸಂದರ್ಭದಲ್ಲಿ ಹೇಗೆ ಸೇನಾ ದಾಳಿಯ ಜೊತೆಗೆ ಮಾಹಿತಿ ಯುದ್ಧದಲ್ಲಿ ಕೂಡ ಗೆಲ್ಲಬೇಕು ಅನ್ನೋದನ್ನ ಇಲ್ಲಿ ಇಸ್ರೇಲ್ ಜಗತ್ತಿಗೆ ತೋರಿಸಿಕೊಡ್ತಾ ಇದೆ. ಇನ್ನು ಇಸ್ರೇಲ್ ಮಾಡಿದ ದಾಳಿಯಲ್ಲಿ ಇರಾನಿನ ಸಾಕಷ್ಟು ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಸೆಂಟರ್ಗಳು ನಾಶ ಆಗಿವೆ ಮತ್ತು ಇರಾನಿನ ಮಿಸೈಲ್ ಬೇಸ್ ಒಂದನ್ನು ಕೂಡ ಇಸ್ರೇಲ್ ಹೊಡೆದು ಹಾಕಿದೆ ಅಂತ ಹೇಳಲಾಗ್ತಾ ಇತ್ತು. ಇರಾನ್ನ ರೆವಲ್ಯೂಷನರಿ ಗಾರ್ಡ್ಸ್ ಮುಖ್ಯಸ್ಥ ಹಾಗೂ ಅವರ ರಾಕೆಟ್ ಫೋರ್ಸ್ ಮುಖ್ಯಸ್ಥನನ್ನು ಕೂಡ ಇಸ್ರೇಲ್ ಹೊಡೆದು ಹಾಕ್ತು. ಈ ಮೂಲಕ ಇರಾನ್ ಸೇನೆ ತನ್ನ ಹೊಸ ಮುಖ್ಯಸ್ಥರನ್ನ ನೇಮಕ ಮಾಡಿಕೊಳ್ಳುವವರೆಗೆ ಪ್ರತಿ ದಾಳಿಯಿಂದ ದೂರ ಉಳಿಯುತ್ತೆ ಅಂತ ಇಸ್ರೇಲ್ ಭಾವಿಸಿತ್ತು. ಆದರೆ ಅಲ್ಲಿ ಅಂಥದ್ದೇನೂ ಆದಂತಿಲ್ಲ. ಇರಾನಿನ ಸರ್ವಾಧಿಕಾರಿ ಖಮೇನಿ ತಕ್ಷಣ ಹೊಸ ಮುಖ್ಯಸ್ಥರ ನೇಮಕಾತಿಯನ್ನು ಘೋಷಣೆ ಮಾಡಿದ್ದಾರೆ ಮತ್ತು ಇಸ್ರೇಲ್ ವಿರುದ್ಧ ಇರಾನ್ ಸುಮಾರು 100 ಡ್ರೋನ್ಗಳನ್ನು ಹಾರಿಸ್ತಾದ್ರೂ ಅವು ಅಷ್ಟು ದೂರದ ಇರಾನ್ನಿಂದ ಇಸ್ರೇಲಿನವರೆಗೆ ಬರುವ ಮಾರ್ಗದಲ್ಲಿ ಜೋರ್ಡಾನ್ ಒಂದಷ್ಟು ಡ್ರೋನ್ಗಳನ್ನು ನಿಷ್ಕ್ರಿಯಗೊಳಿಸಿದರೆ ಉಳಿದ ಡ್ರೋನ್ಗಳನ್ನು ಇಸ್ರೇಲಿನ ಐರನ್ ಡೋಮ್ಗಳು ಹೊಡೆದು ಕೆಡವಿದ್ವು. ಗೆಳೆಯರೆ, ಡ್ರೋನ್ ಅನ್ನೋದು ಗಡಿ ಹಂಚಿಕೊಳ್ಳುವ ದೇಶಗಳ ನಡುವೆ ನಡೆಯೋ ಯುದ್ಧಗಳಲ್ಲಿ ಅತ್ಯುತ್ತಮ ಆಯುಧ ಅನ್ನಿಸ್ಕೊಳ್ಳುತ್ತೆ ಹೊರತು ತುಂಬ ದೂರದ ದೇಶಗಳ ಮೇಲೆ ದಾಳಿ ಮಾಡೋದಕ್ಕಲ್ಲ. ಹೀಗಾಗಿನೇ ಡ್ರೋನ್ ದಾಳಿಗಳನ್ನು ಈಗ ಭಯೋತ್ಪಾದಕ ದಾಳಿಗಳ ಮಾದರಿಯಲ್ಲಿ ಶತ್ರು ದೇಶದ ಒಳಕ್ಕೆ ಡ್ರೋನುಗಳನ್ನು ಸ್ಮಗಲ್ ಮಾಡಿಸಿ ಅಲ್ಲಿಂದಲೇ ಅವುಗಳನ್ನು ಆಪರೇಟ್ ಮಾಡೋ ಹೊಸ ವಿಧಾನವನ್ನು ಮೊನ್ನೆ ಯುಕ್ರೇನ್ ರಷ್ಯಾದಲ್ಲಿ ತೋರಿಸಿಕೊಡ್ತು. ಈಗ ಅದೇ ಮಾದರಿಯನ್ನು ಇಸ್ರೇಲ್ ಕೂಡ ಇರಾನ್ನಲ್ಲಿ ಅನುಸರಿಸಿದೆ. ಇನ್ನು ಮುಂದೆ ಸಾಕಷ್ಟು ದೇಶಗಳು ಇಂಥ ದಾಳಿಗಳನ್ನು ಮಾಡ್ತಾ ಹೋಗುತ್ತವೆ. ಭಾರತದ
ಉಳಿದಂಥ ದೇಶಗಳಲ್ಲಿ ಈ ಡ್ರೋನ್ಗಳನ್ನ ಗಡಿ ದಾಟಿಸಿ ಸ್ಮಗಲ್ ಮಾಡಿ ದೇಶದ ಒಳಕ್ಕೆ ತಗೊಂಡು ಬಂದು ದೇಶದ ಮೇಲೆ ದಾಳಿ ಮಾಡೋ ಕೃತ್ಯಗಳ ಬಗ್ಗೆ ನಾವು ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇದೊಂದು ಎಚ್ಚರಿಕೆಯ ಗಂಟೆ. ಇನ್ನು ಇರಾನ್ನಲ್ಲಂತೂ ಮೊಸಾದ್ ಒಂದು ಡ್ರೋನ್ ಲಾಂಚ್ ಪ್ಯಾಡ್ ಅನ್ನೇ ರಹಸ್ಯವಾಗಿ ನಿರ್ಮಾಣ ಮಾಡಿಕೊಂಡಿತ್ತು ಮತ್ತು ಅಲ್ಲಿಂದ ಡ್ರೋನ್ ಹಾಗೂ ಶಾರ್ಟ್ ರೇಂಜ್ ಮಿಸೈಲ್ಗಳನ್ನು ಅವರು ಬಳಸಿದ್ರು ಅಂತ ಹೇಳಲಾಗ್ತಾ ಇದೆ. ಇನ್ನು ಗೆಳೆಯರೆ, ಇಸ್ರೇಲಿನ ದಾಳಿಗೆ ಪ್ರತೀಕಾರವಾಗಿ ಇರಾನ್ ಇಸ್ರೇಲ್ ವಿರುದ್ಧ ಹಾರಿಸಿದ ಡ್ರೋನ್ಗಳು ಗುರಿಯನ್ನು ತಲುಪುವುದರಲ್ಲಿ ವಿಫಲವಾದ ನಂತರ ರಾತ್ರಿ ಇರಾನ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಅಲೆಯನ್ನು ಇಸ್ರೇಲ್ ಮೇಲೆ ಪ್ರಯೋಗ ಮಾಡಿದೆ. ರಾತ್ರಿ ಒಂದೇ ಸಮಕ್ಕೆ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಟೆಲ್ ಅವೀವ್ ಅನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿವೆ. ಅವುಗಳ ಪೈಕಿ ಕೆಲವನ್ನ ಇಸ್ರೇಲ್ನ ಏರ್ ಡಿಫೆನ್ಸ್ ನಾಶ ಮಾಡಿದೆ, ಮತ್ತೆ ಕೆಲವು ಇಸ್ರೇಲಿ ನಾಗರಿಕ ವಸತಿ ಪ್ರದೇಶಗಳ ಮೇಲೆ ಬಿದ್ದಿವೆ. ಇಲ್ಲಿ ಇರಾನಿನ ಮಿಸೈಲ್ಗಳು ಲಾಂಚ್ ಆದ ಕೂಡಲೇ ಇಸ್ರೇಲ್ ಅಲ್ಲಿ ಸೈರನ್ ಶಬ್ದ ಶುರುವಾಯಿತು ಮತ್ತು ಜನಕ್ಕೆ ಬಂಕರ್ಗಳಿಂದ ಹೊರಬಾರದ ಹಾಗೆ ಸೂಚಿಸಲಾಗಿತ್ತು. ಇಷ್ಟರ ನಡುವೆ ಕೂಡ 30ಕ್ಕೂ ಹೆಚ್ಚು ಜನ ಅಲ್ಲಿ ಗಾಯಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ದಾಳಿಯನ್ನು ಕೂಡ ಇಸ್ರೇಲ್ ಎಷ್ಟು ಅದ್ಭುತವಾಗಿ ಮಾಹಿತಿ ಯುದ್ಧಕ್ಕೆ ಬಳಕೆ ಮಾಡಿಕೊಳ್ತಾ ಇದೆ ಅಂದ್ರೆ, ನಾವು ಇರಾನಿನ ಸೇನಾ ನೆಲೆಗಳು, ನ್ಯೂಕ್ಲಿಯರ್ ಸೆಂಟರ್ಗಳನ್ನ, ಮಿಸೈಲ್ ಬೇಸ್ಗಳನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಿದ್ರೆ ಇರಾನ್ ನಮ್ಮ ವಸತಿ ಪ್ರದೇಶಗಳ ಮೇಲೆ ದಾಳಿ ಮಾಡುವ ಮೂಲಕ ಭಯೋತ್ಪಾದಕ ಕೃತ್ಯಕ್ಕೆ ಮುಂದಾಗ್ತಾ ಇದೆ ಅಂತ ಇಸ್ರೇಲ್ ಪ್ರಚಾರ ಮಾಡ್ತಾ ಇದೆ. ಭಾರತ ಮತ್ತು ಪಾಕಿಸ್ತಾನದ ಸಂಘರ್ಷದ ಸಮಯದಲ್ಲಿ ಕೂಡ ಇದೇ ಆಯಿತು. ಭಾರತ ಪಾಕಿಸ್ತಾನದ ಸೇನಾ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಿದ್ರೆ ಪಾಕಿಸ್ತಾನ ಭಾರತದ ಗಡಿಯಲ್ಲಿನ ನಾಗರಿಕ ವಸತಿ ಪ್ರದೇಶಗಳ ಮೇಲೆ ದಾಳಿ ಮಾಡ್ತು. ಆದರೆ ಅದನ್ನು ಸಮರ್ಥವಾಗಿ ವಿಶ್ವದ ಮುಂದಿಡೋದ್ರಲ್ಲಿ ಭಾರತ ಯಶಸ್ಸನ್ನು ಕಾಣಲಿಲ್ಲ. ಆದರೆ ಆ ಕೆಲಸವನ್ನು ಇಲ್ಲಿ ಇಸ್ರೇಲ್ ಅತ್ಯಂತ ಸಮರ್ಥವಾಗಿ ಮಾಡ್ತಾ ಇದೆ. ಇಸ್ರೇಲ್ ಆರಂಭಿಕ ದಾಳಿಯಲ್ಲಿ ಇರಾನಿನ ವಿರುದ್ಧ ಮೇಲುಗೈಯನ್ನು ಸಾಧಿಸಿದೆ. ಆಪರೇಷನ್ ರೈಸಿಂಗ್ ಲಯನ್ ಹೆಸರಲ್ಲಿ ಶುರುವಾದ ಈ ಕಾರ್ಯಾಚರಣೆಯ ಮೊದಲ ದಿನವೇ ಇಸ್ರೇಲ್ ಇರಾನಿಗೆ ದೊಡ್ಡ ಆಘಾತವನ್ನು ಕೊಟ್ಟಿದೆ. ಸೀಡ್ ಅಂದರೆ ಸಪ್ರೆಸ್ ಎನಿಮೀಸ್ ಏರ್ ಡಿಫೆನ್ಸ್. ಇದು ಇಸ್ರೇಲಿನ ಮೊದಲ ದಿನದ ಕಾರ್ಯತಂತ್ರ. ಶತ್ರು ದೇಶದ ಮೇಲೆ ದಾಳಿ ಮಾಡುವ ಮೊದಲು ಅವರ ಏರ್ ಡಿಫೆನ್ಸ್ ಅನ್ನ ನಾಶ ಮಾಡಿಬಿಟ್ರೆ ಅವರು ದಾಳಿಗಳನ್ನು ಎದುರಿಸುವ ಯಾವ ಶೀಲ್ಡು ಇಲ್ಲದೆ ನಿಂತು ಬಿಡ್ತಾರೆ. ಆಗ ದಾಳಿ ಅನ್ನೋದು ಸುಲಭ ಆಗತ್ತೆ. ಮೊನ್ನೆ ಭಾರತ ಕೂಡ ಈ ಸೀಡ್ ತಂತ್ರವನ್ನು ಬಳಕೆ ಮಾಡ್ತು. ಆದರೆ ಎರಡನೇ ದಿನ ಈ ಕೆಲಸವನ್ನು ಮಾಡ್ತು. ಮೊದಲ ದಿನ ಭಾರತ ಪಾಕಿಸ್ತಾನದ ಏರ್ ಡಿಫೆನ್ಸ್ನ ತಂಟೆಗೆ ಹೋಗಲಿಲ್ಲ. ಕೇವಲ ಉಗ್ರ ಕೇಂದ್ರಗಳನ್ನು ಮಾತ್ರ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡ್ತು. ಆ ಸಂದರ್ಭದಲ್ಲೇ ನಾವು ಭಾರತದ ಯುದ್ಧ ವಿಮಾನಗಳನ್ನು ಹೊಡೆದು ಹಾಕಿದ್ವಿ ಅಂತ ಪಾಕಿಸ್ತಾನ ಹೇಳ್ಕೊಂಡಿತ್ತು. ಆದರೆ ಎರಡನೇ ದಿನ ಭಾರತ ಮೊದಲು ಮಾಡಿದ್ದು ಎನಿಮಿ ಏರ್ ಡಿಫೆನ್ಸ್ ಅನ್ನ ನಾಶ ಮಾಡೋ ಕೆಲಸವನ್ನ. ಆನಂತರ ಭಾರತವನ್ನು ತಡೆಯೋದಕ್ಕಲ್ಲಿ ಏನೂ ಇರಲಿಲ್ಲ. ಇಲ್ಲಿ ಇಸ್ರೇಲ್ ಕೂಡ ಅದನ್ನೇ ಮಾಡಿದೆ. ಆದರೆ ಮೊದಲ ದಿನವೇ ಆ ಕೆಲಸವನ್ನು ಮಾಡಿದೆ. ಹೀಗಾಗಿ ಇಸ್ರೇಲಿನ ಯುದ್ಧ ವಿಮಾನಗಳು ಯಾವ ಅಡೆತಡೆಗಳಿಲ್ಲದೆ ಇರಾನ್ನ ನ್ಯೂಕ್ಲಿಯರ್ ಕೇಂದ್ರಗಳ ಮೇಲೆ ಮತ್ತು ಅಲ್ಲಿನ ಸೇನಾ ಇನ್ಫ್ರಾಸ್ಟ್ರಕ್ಚರ್ಗಳ ಮೇಲೆ ಸುಲಭವಾಗಿ ದಾಳಿ ಮಾಡೋದಕ್ಕೆ ಸಾಧ್ಯ ಆಗಿದೆ. ಇನ್ನು ಅಲ್ಲಿನ ಒಂದು ಮಿಸೈಲ್ ಕೇಂದ್ರವನ್ನು ಕೂಡ ಹೊಡೆದು ಹಾಕಿದ್ದಾಗಿ ಇಸ್ರೇಲ್ ಹೇಳ್ಕೊಂಡಿತ್ತು. ಆದರೆ ಶುಕ್ರವಾರ ಮಧ್ಯರಾತ್ರಿ ಇಸ್ರೇಲ್ ಮೇಲೆ ಇರಾನ್ ನಡೆಸಿದ ಬ್ಯಾಲಿಸ್ಟಿಕ್ ಮಿಸೈಲ್ ದಾಳಿ ಇರಾನಿನ ಪ್ರತಿದಾಳಿಯ ಶಕ್ತಿಯನ್ನು ತೋರಿಸ್ತಾ ಇದೆ. ಗೆಳೆಯರೆ, ಇರಾನ್ ಹಾಗೂ ಇಸ್ರೇಲ್ನ ಸೇನಾ ಶಕ್ತಿಯನ್ನು ನಾವಿಲ್ಲಿ ಗಮನಿಸೋದಾದ್ರೆ ಇರಾನ್ ಬಳಿ 6.1 ಲಕ್ಷ ಸೈನಿಕರಿದ್ದಾರೆ. ಆದರೆ ಇಸ್ರೇಲ್ನ ಸೈನ್ಯದ ಸಂಖ್ಯೆ ಬರೀ 1.70 ಲಕ್ಷ ಮಾತ್ರ. ಹಾಗೆ ರಿಸರ್ವ್ ಫೋರ್ಸ್ ಅಲ್ಲಿ ಇರಾನ್ನಲ್ಲಿ 3.5 ಲಕ್ಷ ಇದ್ರೆ ಇಸ್ರೇಲ್ ಬಳಿ 6,65,000 ಮಂದಿ ರಿಸರ್ವ್ ಫೋರ್ಸ್ ಇದ್ದಾರೆ. ಯುದ್ಧ ವಿಮಾನಗಳ ವಿಷಯಕ್ಕೆ ಬರೋದಾದರೆ ಇರಾನ್ ಬಳಿ 551 ಯುದ್ಧ ವಿಮಾನಗಳಿವೆ. ಇಸ್ರೇಲ್ ಬಳಿ 611 ಯುದ್ಧ ವಿಮಾನಗಳಿವೆ. ಇಲ್ಲಿ ಇಸ್ರೇಲ್ ಆಧುನಿಕ 5ನೇ ತಲೆಮಾರಿನ ಯುದ್ಧ ವಿಮಾನಗಳನ್ನು ಕೂಡ ಹೊಂದಿದೆ. ಅವರ ಬಳಿ ಅಮೆರಿಕದ F-35ಗಳು ಇವೆ, F-16, F-15 ಯುದ್ಧ ವಿಮಾನಗಳು ಇವೆ. ಆದರೆ ಇರಾನ್ ಬಳಿ ಒಂದಷ್ಟು ಹಳೆಯ ಅಮೆರಿಕನ್ ಯುದ್ಧ ವಿಮಾನಗಳು, ರಷ್ಯಾದ Su-24, MiG-29, ಚೈನಾದ ಚೆಂಗ್ಡು F-7, ಇದು ರಷ್ಯಾದ MiG-21 ಯುದ್ಧ ವಿಮಾನದ ಮಾದರಿಯನ್ನು ಕದ್ದು ಚೈನಾ ನಿರ್ಮಾಣ ಮಾಡಿದ್ದ ಹಳೆಯ ಏರ್ಕ್ರಾಫ್ಟು, ಅದು ಕೂಡ ಇರಾನ್ ಹತ್ರ ಇದೆ. ಹಾಗೆ ಫ್ರಾನ್ಸ್ನ ಮಿರಾಜ್ F-1 ಯುದ್ಧ ವಿಮಾನವನ್ನು ಇರಾನ್ ಹೊಂದಿದೆ. ಇಲ್ಲಿ ಯುದ್ಧ ವಿಮಾನಗಳ ಸಂಖ್ಯೆ ಮಾತ್ರ ಅಲ್ಲ, ಅವುಗಳ ಶಕ್ತಿಯಲ್ಲಿ ಕೂಡ ಇಸ್ರೇಲ್ ಇರಾನಿಗಿಂತ ತುಂಬ ಬಲಿಷ್ಠವಾಗಿ ಕಾಣುತ್ತೆ. ಇನ್ನು ಯುದ್ಧ ಟ್ಯಾಂಕ್ಗಳು ಇಸ್ರೇಲ್ಗಿಂತ ಇರಾನ್ ಬಳಿ ಹೆಚ್ಚಿವೆ. ಆದರೆ ಎರಡೂ ದೇಶಗಳ ನಡುವಿನ ಅಂತರ ಇದೆಯಲ್ಲ, ಅದು ಯುದ್ಧ ಟ್ಯಾಂಕ್ಗಳಿಗೆ ಅಲ್ಲಿ ಯಾವ ಕೆಲಸವನ್ನು ಕೊಡೋದಿಲ್ಲ. ಹಾಗೆ ನೌಕಾಪಡೆಯಲ್ಲಿ ಕೂಡ ಇಸ್ರೇಲಿಗೆ ಹೋಲಿಸಿದರೆ ಇರಾನ್ ಶಕ್ತಿಶಾಲಿಯಾಗಿ ಕಾಣುತ್ತೆ. ಆದರೆ ಅದು ಕೂಡ ಈ ಎರಡೂ ದೇಶಗಳ ನಡುವಿನ ಸಂಘರ್ಷದಲ್ಲಿ ಕೆಲಸಕ್ಕೆ ಬರೋದಿಲ್ಲ. ಸೊ ಇಲ್ಲಿ ಏರ್ ಸುಪೀರಿಯಾರಿಟಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಈ ಎರಡೂ ದೇಶಗಳ ನಡುವೆ 1,500 ಇಂದ 2,000 ಕಿಲೋಮೀಟರ್ ದೂರ ಇದೆ. ಸೊ ಇಲ್ಲಿ ಯುದ್ಧ ವಿಮಾನಗಳು ಮತ್ತು ಮಿಸೈಲ್ಗಳು ಕೆಲಸ ಮಾಡಬೇಕು. ಗೆಳೆಯರೆ, ಮಿಸೈಲ್ ಶಕ್ತಿಯಲ್ಲಿ ಇರಾನ್ ಅನ್ನ ಅಂಡರ್ ಎಸ್ಟಿಮೇಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಇಸ್ರೇಲ್ ಕೂಡ ಒಪ್ಪಿಕೊಳ್ಳುತ್ತೆ. ಅಷ್ಟೇ ಅಲ್ಲ, IDF ಮೊನ್ನೆ ಇರಾನಿನ
ಮಿಸೈಲ್ ಶಕ್ತಿಯ ಫೋಟೋವೊಂದನ್ನು ಟ್ವೀಟ್ ಮಾಡಿದೆ. ಇರಾನಿನ ಅಕ್ಕಪಕ್ಕದ ಎಲ್ಲ ದೇಶಗಳಿಗೂ ಕೂಡ ಇಸ್ರೇಲ್ ಈ ಮೂಲಕ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೂಡ ಕೊಡ್ತಾ ಇದೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಈ ಇಮೇಜಲ್ಲಿ ಇರಾನಿನ ಮಿಸೈಲುಗಳು ಎಲ್ಲಿಯವರೆಗೆ ರೇಂಜನ್ನು ಹೊಂದಿವೆ ಅನ್ನೋದನ್ನ ಇಸ್ರೇಲ್ ತೋರಿಸ್ತಾ ಇದೆ. ಇಲ್ಲಿ ನೋಡಿ, ಭಾರತ ಸಂಪೂರ್ಣವಾಗಿ ಇರಾನಿನ ಮಿಸೈಲ್ ರೇಂಜ್ನ ಒಳಗೆ ಬರುತ್ತೆ. ರಷ್ಯಾ, ಚೈನಾ, ಯುಕ್ರೇನ್ನ ಒಂದಷ್ಟು ಭಾಗಗಳು, ಆಫ್ರಿಕಾದ ಇಥಿಯೋಪಿಯಾದವರೆಗಿನ ಭೂಭಾಗ, ಸಂಪೂರ್ಣವಾಗಿ ಅರಬ್ ನೆಲ, ಇದೆಲ್ಲ ಕೂಡ ಇರಾನಿನ ಮಿಸೈಲ್ ರೇಂಜ್ನ ಒಳಗೆ ಇದೆ. ಅಕಸ್ಮಾತ್ ಇರಾನ್ ಏನಾದರೂ ಅಣ್ವಸ್ತ್ರವನ್ನು ಗಳಿಸ್ಕೊಂಡು ಬಿಟ್ರೆ ಅದರ ಮಿಸೈಲ್ ರೇಂಜ್ನಲ್ಲಿನ ಅಷ್ಟೂ ದೇಶಗಳು ಆತಂಕದ ನೆರಳಲ್ಲಿ ಬದುಕಬೇಕಾಗತ್ತೆ, ನರಳಬೇಕಾಗತ್ತೆ ಅನ್ನೋದನ್ನ ಇದೊಂದು ಇಮೇಜ್ ಮೂಲಕ ಇಸ್ರೇಲ್ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ನಾವು ಇಷ್ಟು ದೇಶಗಳನ್ನು ಕಾಪಾಡೋದಕ್ಕಾಗಿ ಇರಾನಿನ ಮಿಸೈಲ್ ಶಕ್ತಿಯನ್ನು ತಡೆಯೋ ಪ್ರಯತ್ನ ಮಾಡ್ತಾ ಇದ್ದೀವಿ ಅನ್ನೋದು ಇಸ್ರೇಲ್ ಹೇಳ್ತಾ ಇರೋ ಮಾತು. ಇಲ್ಲಿ ಒಂದಂತೂ ನಿಜ, ಇರಾನಿನ ಬಳಿ ಬಲಿಷ್ಠ ಮಿಸೈಲ್ಗಳಿವೆ. ಅವರ ಶಹಾಬ್ ಸುಮಾರು 2000 ಕಿಲೋಮೀಟರ್ ರೇಂಜನ್ನು ಹೊಂದಿದೆ. ಘದರ್ 110 ಅನ್ನೋದು 2ರಿಂದ 3000 ಕಿಲೋಮೀಟರ್ ರೇಂಜನ್ನು ಹೊಂದಿದೆ. ಈ ಎರಡೂ ಕೂಡ ಲಿಕ್ವಿಡ್ ಪ್ರೊಪಲ್ಡ್ ಮೀಡಿಯಂ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲುಗಳು. ಹಾಗೆ ಅಹಮದ್ ಅನ್ನೋ ಮತ್ತೊಂದು ಮೀಡಿಯಂ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ 2000 ಕಿಲೋಮೀಟರ್ ರೇಂಜನ್ನು ಹೊಂದಿದೆ. ಇದು ಶಹಾಬ್ 3 ಮಿಸೈಲ್ನ ಆಧುನಿಕ ಮಾದರಿ. ಕೊರಮ್ ಶಹರ್, ಅಶೌರಾ, ಸೆಜಿಲ್, ಖೈಬರ್ ಇವೆಲ್ಲ ಕೂಡ 2000 ಕಿಲೋಮೀಟರ್ಗಿಂತಲೂ ಹೆಚ್ಚಿನ ರೇಂಜನ್ನು ಹೊಂದಿರುವ ಮಿಸೈಲುಗಳು. ಇವು ಇರಾನಿನ ಗಡಿಯಿಂದ ಹಾರಿದ್ರೆ ಸುಲಭವಾಗಿ ಇಸ್ರೇಲಿನ ಯಾವ ಮೂಲೆಯನ್ನು ಬೇಕಾದರೂ ಮುಟ್ಟುತ್ತವೆ. ಇವೆಲ್ಲ ಕೂಡ ಮೀಡಿಯಂ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲುಗಳು. ಇನ್ನು ಕ್ರೂಸ್ ಮಿಸೈಲ್ಗಳ ವಿಷಯಕ್ಕೆ ಬಂದರೆ ಮೆಷ್ಕತ್ ಅನ್ನೋದು 2000 ಕಿಲೋಮೀಟರ್ ರೇಂಜನ್ನು ಹೊಂದಿದೆ. ಅಸೆಫ್ ಅನ್ನೋ ಏರ್ ಲಾಂಚ್ಡ್ ಲಾಂಗ್ ರೇಂಜ್ ಮಿಸೈಲ್ ಕೂಡ ಇರಾನ್ ಬಳಿ ಇದೆ. ಅದನ್ನು Su-24ಗೆ ಅಳವಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಅವರ ಬಳಿ ಸುಮಾರು 20ಕ್ಕೂ ಹೆಚ್ಚು ಮಾದರಿಯ ಕ್ರೂಸ್ ಮಿಸೈಲ್ಗಳಿವೆ. ಅವುಗಳ ಪೈಕಿ ಇರಾನ್ನಿಂದ ನೇರವಾಗಿ ಇಸ್ರೇಲ್ವರೆಗೆ ತಲುಪಬಲ್ಲ ಮಿಸೈಲ್ಗಳ ಬಗ್ಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಇನ್ನು ಶಾರ್ಟ್ ರೇಂಜ್ ಮಿಸೈಲ್ಗಳಿವೆಯಲ್ಲ, ಅವುಗಳನ್ನು ಇರಾನ್ ತನ್ನ ಪ್ರಾಕ್ಸಿಗಳ ಮೂಲಕ ಇಸ್ರೇಲ್ ವಿರುದ್ಧ ಬಳಸುವ ಸಾಧ್ಯತೆ ಇಲ್ಲಿರುತ್ತೆ. ಹೀಗಾಗಿನೇ ಇಲ್ಲಿ ಇರಾನಿನ ಶಕ್ತಿಯನ್ನು ಯಾವ ಆ್ಯಂಗಲಲ್ಲೂ ಅಂಡರ್ ಎಸ್ಟಿಮೇಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಇಸ್ರೇಲ್ ಕೂಡ ಈ ಸಂಘರ್ಷವನ್ನು ತಕ್ಷಣಕ್ಕೆ ನಿಲ್ಲಿಸೋ ಮೂಡಲಿಲ್ಲ. ಅವರು 14 ದಿನಗಳ ಪ್ಲಾನ್ ಅನ್ನು ಹೊಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಷ್ಟರಲ್ಲಿ ಇರಾನ್ ಅಣು ಒಪ್ಪಂದಕ್ಕೆ ಸಹಿ ಹಾಕಿಬಿಡ್ಲಿ ಅಂತ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒತ್ತಡ ಹೇರೋದಕ್ಕೆ ಶುರು ಮಾಡಿದ್ದಾರೆ. ಅಣು ಒಪ್ಪಂದಕ್ಕೆ ಸಹಿ ಹಾಕದೇ ಇದ್ರೆ ಈ ದಾಳಿ ಇನ್ನೂ ಭಯಾನಕವಾಗಿರುತ್ತೆ. ಇರಾನ್ ಅನ್ನು ಇಸ್ರೇಲ್ ನಾಶ ಮಾಡಿಬಿಡುತ್ತೆ ಅಂತೆಲ್ಲ ಟ್ರಂಪ್ ಹೇಳ್ತಾ ಇದ್ದಾರೆ. ಅಣು ಒಪ್ಪಂದಕ್ಕೆ ಸಹಿ ಹಾಕೋದು ಅನ್ನೋದಕ್ಕಿಂತ ಇರಾನಿನ ಆಡಳಿತವನ್ನೇ ಬದಲಿಸಿ ಬಿಡಬೇಕು ಅನ್ನೋದು ಇಸ್ರೇಲಿನ ಯೋಜನೆ. ಆದರೆ ಅದಕ್ಕೆ ಒಳಗಿಂದ ಒಂದು ಬಂಡಾಯ ಶುರುವಾಗಬೇಕು. ಅದನ್ನು ಅಮೆರಿಕ, ಇಸ್ರೇಲ್ಗಳು ಹೇಗೆ ಆರ್ಗನೈಸ್ ಮಾಡ್ತಾ ಇವೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಮತ್ತೊಂದು ಕಡೆ ಭಾನುವಾರ ನಡಿಬೇಕಿದ್ದ ಮಾತುಕತೆಗಳನ್ನು ಇರಾನ್ ರದ್ದುಪಡಿಸಿದೆ. ಅಂತೂ ಸದ್ಯಕ್ಕೆ ಇದು ಮುಗಿಯೋ ಹಾಗೆ ಕಾಣ್ತಾ ಇಲ್ಲ. ಮತ್ತು ಈ ಸಂಘರ್ಷ ಹೀಗೆ ಮುಂದುವರಿತಾ ಹೋದರೆ ಜಾಗತಿಕವಾಗಿ ತೈಲ ಬೆಲೆ ಏರಿಕೆ ಆಗುತ್ತೆ. ಈಗಾಗಲೇ ಕಚ್ಚಾ ತೈಲದ ಬೆಲೆ ಸ್ವಲ್ಪ ಮಟ್ಟಿಗೆ ಏರಿಕೆ ಆಗಿದೆ. ಯಾಕೆಂದರೆ ಜಗತ್ತಿನ 30% ತೈಲ ಈ ಭಾಗದಿಂದಲೇ ಹಾದು ಹೋಗಬೇಕು. ಇಸ್ರೇಲ್ ದಾಳಿಯನ್ನು ತೀವ್ರಗೊಳಿಸಿದರೆ ಇರಾನ್ ಈ ಭಾಗದ ವ್ಯಾಪಾರಿ ಮಾರ್ಗವನ್ನು ಡಿಸ್ಟರ್ಬ್ ಮಾಡುತ್ತೆ, ತೈಲ ಸಾಗಾಟಕ್ಕೆ ತೊಂದರೆಯನ್ನುಂಟು ಮಾಡುತ್ತೆ. ಆ ಮೂಲಕ ಜಾಗತಿಕ ಒತ್ತಡ ಇಸ್ರೇಲ್ ಮೇಲೆ ಉಂಟಾಗೋ ಹಾಗೆ ನೋಡ್ಕೊಳ್ಳುತ್ತೆ. ಈ ಸಂಘರ್ಷ ಹೆಚ್ಚು ದಿನಗಳ ಕಾಲ ಮುಂದುವರಿಯೋದು ಜಾಗತಿಕವಾಗಿ ಕೂಡ ಖಂಡಿತ ಒಳ್ಳೆಯದಲ್ಲ. ಹೀಗಾಗಿನೇ ಭಾರತ ಕೂಡ ಡಿಎಸ್ಕಲೇಷನ್ಗೆ ಮುಂದಾಗಿ ಅಂತ ಎರಡೂ ದೇಶಗಳಿಗೆ ಹೇಳಿದೆ. ಇರಾನ್ ಹಾಗೂ ಇಸ್ರೇಲ್ಗಳ ನಡುವೆ ಅಗತ್ಯ ಬಿದ್ದರೆ ಸಂಧಾನ ಮಾಡಿಸೋದಕ್ಕೆ, ಮಾತುಕತೆಗಳಿಗೊಂದು ವೇದಿಕೆಯನ್ನು ಕಲ್ಪಿಸೋದಕ್ಕೆ ಕೂಡ ನಾವು ಸಿದ್ಧ ಇದ್ದೀವಿ ಅಂತ ಕೂಡ ಭಾರತ ಹೇಳ್ಕೊಳ್ತಾ ಇದೆ. ಒಟ್ಟಾರೆ ಜಗತ್ತಿನ ಹಿತದೃಷ್ಟಿಯಿಂದ ಈ ಸಂಘರ್ಷ ಹೆಚ್ಚು ದಿನಗಳ ಕಾಲ ನಡೆಯೋದು ಬೇಡ ಅಂತ ಭಾರತ ಇಲ್ಲಿ ಪ್ರಾಮಾಣಿಕವಾಗಿ ಬಯಸ್ತಾ ಇದೆ. ಇದು ಗೆಳೆಯರೆ, ಇಸ್ರೇಲ್ ಹಾಗೂ ಇರಾನ್ ಸಂಘರ್ಷದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.